ಸರ್ ಕಾಲ್ಗಳನ್ನು ಸ್ವೀಕಾರ ಮಾಡೋಕ್ಕಿಂತ ಮೊದಲು ನಾನು ನಿನ್ನೆ ಒಂಚೂರು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಯಾಕೆ ಇವರಿಗೆ ಇಂಥ ಫ್ರಸ್ಟ್ರೇಷನ್ ಅಂತ. ಸರ್, ಒಂದು ಕಡೆಯಲ್ಲಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯ ಅವರೇ ಅನೌನ್ಸ್ ಮಾಡಿರೋ ಹಾಗೆ ಮುಂದಿನ 5 ವರ್ಷ ಅವ್ರನ್ನ ಕಂಟೆಸ್ಟ್ ಮಾಡಿಸಲ್ಲ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಇತ್ತು, ಈಗ ಏನೋ ದೇವೇಗೌಡರು ಬೆಳೆಸ್ದಂಗೆ ಇಬ್ಬರು ಮಕ್ಕಳನ್ನು ಬೆಳೆಸೋದಕ್ಕೆ ರೇವಣ್ಣ ಹೊರಟಿದ್ರು. ಅದರಲ್ಲಿ ಒಬ್ಬ ಮಗ ತಾನು ಬೆಳೆದು ಈಗ ಏನು ಮಾಡಿದ್ದಾನೆ ಅನ್ನೋದು ಗೊತ್ತಿದೆ. ಒಂದು ಕಡೆ ಉಳಿದಿರೋ ಡಾಕ್ಟರ್ ಸೂರಜ್ ರೇವಣ್ಣ. ಕೊನೆಯದಾಗ ಅವರೊಬ್ಬರೇ ಉಳಿದಿರೋದು ಇಡೀ ಕುಟುಂಬವನ್ನು ಅಥವಾ ಈ ಕುಟುಂಬದ ಲೆಗಸಿಯನ್ನು ಮುಂದೆ ಕರ್ಕೊಂಡು ಹೋಗಬೇಕು, ರಾಜಕಾರಣ ಮಾಡಬೇಕು, ಮತ್ತು ಈ ಹಾಸನದ ಜನರನ್ನು ತನ್ನ ಕಪಿಮುಷ್ಟಿಯೆಲ್ಲ ಇಟ್ಕೋಬೇಕು ಅಂತಂದರೆ ಉಳಿದಿರೋ ಆಪ್ಷನ್ ಒಂದೇ. ಅದೇ ಒಂಥರ ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ವಿ. ಅಯ್ಯೋ, ನಾವು ಕಳ್ಕೊತಾ ಇದ್ದೀವಿ. ಇಲ್ಲ ರೀ, ಪರದೆ ಎಳಿತಾ ಇದ್ದಾರೆ. ಇಷ್ಟರವರೆಗೆ 65 ವರ್ಷದಲ್ಲಿ ನಂಬಿದ ಈ ಡ್ರಾಮಾ ಇದೆ ಅಲ್ವಾ, ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಯಾವುದು ನಮಗೆ ಮೆಗಸೆ ಅವಾರ್ಡು ಮತ್ತು ನಿಮಗೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಇವರು. ಈಗಿನ ಪರಿಸ್ಥಿತಿ ನೋಡಿದರೆ ಇದು ರಿಲೀಸ್ ಆಗಿದ್ದು, ಫಿಲ್ಮ್ ರಿಲೀಸ್ ಆಯ್ತಲ್ಲ ಮೊನ್ನೆ, ಅದು ರಿಲೀಸ್ ಆಗಿದಾಗ ಗೊತ್ತಾಗಿತ್ತು ಇವರಿಗೆ ಇದಕ್ಕೆ ಕಟೌಟ್ಗೆ ಯಾವ ಹಾರ ಬೀಳ್ಬೋದು ಅಂತ ಗೊತ್ತಾಗಿದೆ. ಕಾಮನ್ ಸೆನ್ಸ್ ಎಲ್ರಿಗಾಗಿದೆ. ಹೌದು, ಹಾಲು ಎರೆದು ಹೂವಿನ ಹಾರ ಹಾಕ್ತಾರ ಅಲ್ಲ, ಈ ಕಟೌಟ್ಗೆ ಯಾವುದು ಬೀಳ್ಬೋದು ಅಂತ. ಮೂರ್ಖತನನ ಅಲ್ಲ, ಕೆಲವರು ಹೇಳ್ತಾರೆ ಬ್ರೈನ್ದು ಕನೆಕ್ಷನ್ ತಪ್ಪಿ ಹೋಗಿದೆನಾ, ಅಥವಾ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ವಾ, ಅಥವಾ ಓವರ್ ಟ್ಯಾಲೆಂಟ್ ಮಾಡಿ ದಾರಿ ತಪ್ಪಿಸುವಂತಹ ಅಹಂಕಾರನೋ, ಇದೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ಅದರ ಒಟ್ಟಿಗೆ ನೀವು ಮಾತಾಡುವಾಗ ಹೇಳ್ತಾರಲ್ಲ, ಅಡಿಕೆ ಕದ್ದದ್ದು ಆನೆ ಕೊಟ್ಟರು ಆನೆಗೂ ಬರಲ್ಲ ಅಂತ. ಈಗ ಆನೆ ಬಿಡಿ, ಇವರು ಇಡೀ ಕರ್ನಾಟಕ ಕೊಟ್ಟರು ಬರೋದಂಥದ್ದು ಕೆಲಸ ಆಗಿದೆ ಇವ್ರಿಗೆ. ನನಗೆ ಫೀಲಿಂಗ್ ಏನು ಗೊತ್ತಾ, ಇವರ ಲೆಕ್ಕದಲ್ಲಿ ಖಾಲಿ ದೇವೇಗೌಡರಿಗೆ ಮಾತ್ರ ಮಾನ ಮರ್ಯಾದೆ ಗೌರವ ಇರೋದು, ಕುಮಾರಸ್ವಾಮಿಗೆ ಮಾತ್ರ ಮಾನ ಮರ್ಯಾದೆ ಗೌರವ ಇರೋದು, ರೇವಣ್ಣನಿಗೆ ಮಾತ್ರ ಮಾನ ಮರ್ಯಾದೆ ಗೌರವ ಇರೋದು, ಪ್ರಜ್ವಲ್ಗೆ ಮಾತ್ರ ಮಾನ ಮರ್ಯಾದೆ ಗೌರವ ಇರೋದು, ಇವರಿಗೆ ಮಾತ್ರ ಏಜ್ ಆಗೋದು, ಇವರಿಗೆ ಮಾತ್ರ ಫೀಲ್ ಆಗೋದು, ಇವರು ಮಾತ್ರ ಒಕ್ಕಲಿಗರ ವಂಶದಲ್ಲಿ ಹುಟ್ಟಿರೋದು, ಇವರು ಮಾತ್ರ ಒಂದು ರಾಜಕಾರಣಿಗಳು, ಇವರು ಮಾತ್ರ ಒಂದು ಕರ್ನಾಟಕ ದೇಶವನ್ನು ಉದ್ಧಾರ ಮಾಡಿದವರು, ರಾಜ್ಯವನ್ನು. ಕರೆಕ್ಟ್, ಭಾರತ ದೇಶದ ಮುತ್ತು ರತ್ನಗಳು ಇವರು. ಬೇರೆ ಯಾರಿಗೆ ಫೀಲಿಂಗ್ ಇಲ್ಲ. ರೇಪಾದವಳಿಗೆ ಫೀಲಿಂಗ್ ಇಲ್ಲ, ಅವಳ ಗಂಡನಿಗೆ ಫೀಲಿಂಗ್ ಇಲ್ಲ, ಅವಳ ಮೊಮ್ಮಕ್ಕಳಿಗೆ ಫೀಲಿಂಗ್ ಇಲ್ಲ, ಅವರ ಅಕ್ಕಪಕ್ಕದವರಿಗೆ ಫೀಲಿಂಗ್ ಇಲ್ಲ, ಅವರ ಹೆಣ್ಮಕ್ಳಿಗೆ ಫೀಲಿಂಗ್ ಇಲ್ಲ, ಅಳಿಯಂದ್ರಿಗೆ ಫೀಲಿಂಗ್ ಇಲ್ಲ, ಅವರ ಮನೆಯಲ್ಲಿ 95ರಿಂದ 100 ವರ್ಷ ಆದ ತಾತಂದ್ರಿಗೆ ಫೀಲಿಂಗ್ ಇಲ್ಲ. ಇಲ್ಲ, ಅವ್ರ ಹತ್ರ ಲೆಟ್ರ್ ಬರೀಲಿಕ್ಕೆ ಲೆಟರ್ ಹೆಡ್ಡು ಇಲ್ಲ. ಅವ್ರ ಲೆಟರ್ ಬರೆದ್ರೆ ಮೋದಿಯವರು ಫಾರ್ವರ್ಡ್ ಇಮಿಡಿಯೇಟ್ ಆ್ಯಕ್ಷನ್ ಅಂತ ಬರೀತಾರಾ? ಇಲ್ಲ. ಅಮಿತ್ ಶಾ ಬರೀತಾರಾ? ಅವರೇನಾದರೂ ಈಗ ಬಾಯಿ ಬಂದಂಗೆ ಮೈಕ್ ಇಟ್ಕೊಂಡು ಮಾತಾಡ್ಲಿಕ್ಕಾಗತ್ತಾ? ಧೈರ್ಯನೂ ಇಲ್ಲ. ಅವರಿಗೆ ಮನೆಯಿಂದ ಹೊರಗಡೆ ಬರಲಿಕ್ಕೆ ಹಾಸನ ರಿಪಬ್ಲಿಕ್ ಆಫ್ ಹಾಸನದಲ್ಲಿ ಸಂತ್ರಸ್ತರಿಗೆ ಮನೆಯಿಂದ ಹೊರಗಡೆ ಬರೋದಷ್ಟು ಮಾಡಿಟ್ಟವ್ರೆ. ಇವರು ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಥ್ರೆಟ್ ಮಾಡ್ಕೊಂಡು ಅಲ್ವಾ, ಥ್ರೆಟ್ ಮಾಡಿಕೊಂಡು. ಅವರಿಗೆ ಫೀಲಿಂಗ್ ಇಲ್ವಾ? ಇವರು ಎಲ್ಲಿಂದ ಪರ್ಚೇಸ್ ಮಾಡ್ಕೊಂಬಂದ್ರು ಈ ಮಾನ ಮರ್ಯಾದೆಗಳು ಕಳೆದು ಗೊತ್ತಿಲ್ಲ ನನಗೆ. ಒಂದು ಕಾಲ್ ಇದೆ, ಹೋಗಲಿ ಸರ್. ಮುಂದಿನ ಕಾಲರ್ ರಾಜೇಶ್ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜೇಶ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ಮಾತಾಡಿ ಸರ್. ರಾಕೇಶ್ ಸರ್ ಇದ್ದಾರೆ. ರಾಜೇಶ್ ಅಂತ ಹೇಳಿ ಹಾಸನಿಂದ. ನಮಸ್ಕಾರ. ಮಾತಾಡಿ ರಾಜೇಶ್ ಇಲ್ಲಿ. ಹಾ ಸರ್, ಸಂತ್ರಸ್ತರಿಗೆ ಹಾಸನಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ ಅದು ಹಾಸನ ಜಿಲ್ಲೆ ಜನರಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಈಗ ಕುಮಾರಸ್ವಾಮಿ ಅವರು ಅಲ್ಲಿ ಕುತ್ಕೊಂಡು ಹೇಳ್ತಾರೆ ಏನಂತ ಹೇಳಿ, ಈ ಕೇಸನ್ನ ದಿಕ್ ತೆಪ್ಸೋ ಉದ್ದೇಶಕ್ಕೋಸ್ಕರ ಇವರು ಹಾಗೆ ಮಾಡ್ತಾರೆ, ಯಾವ ಪಕ್ಷದವ್ರು ಇದು ಮಾಡ್ತಾ ಇದಾರೆ, ಯಾರೋ ಮಾಡ್ತಾ ಇದಾರೆ ಅಂತ ಹೇಳಿ. ಕುಮಾರಸ್ವಾಮಿ ಅವರು ನೇರವಾಗಿ ಅವ್ರು ಏನ್ ಮಾಡಿದ್ದು, ಇಲ್ಲಿ ಏನ್ ನಡೆದಿದೆ ಘಟನೆ, ಸಂತ್ರಸ್ತೆಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ಅವರ ಪಕ್ಷದ 2 ಜನ ಕಾರ್ಯಕರ್ತರನ್ನ ಕೂರಿಸ್ಕೊಂಡು, ಬೇರೆ ಪಕ್ಷದ ಬೇಡ ಸರ್, ಅವರ ಪಕ್ಷದ 2 ಜನ ಕಾರ್ಯಕರ್ತರ ಕೂರಿಸ್ಕೊಂಡು ಇಷ್ಟು ವಿಡಿಯೋಗಳಿದೆಯಲ್ಲ, ಇಷ್ಟು ವಿಡಿಯೋಗಳ ಮಹಿಳೆಯರು ಯಾರು, ಎಲ್ಲಿ, ಇವ್ರ ಮನೆ ಎಲ್ಲಿ ಅಂತ ಹೇಳಿ ಆ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ. ಕುಮಾರಸ್ವಾಮಿ ಅವರು ಅದನ್ನು ಒತ್ತು ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್.
ಎಲ್ಲೋ ಕುತ್ಕೊಂಡು ಯಾರ್ಯಾರ ಮೇಲೆ ಗೂಬೆ ಕೂರಿಸ್ಕೊಂಡು ಇಲ್ಲೂ ಸಲ್ಲದು ಮಾತಾಡ್ಕೊಂಡು ದಿಕ್ಕನ್ ತೆಪ್ಪಿಸ್ತಾ ಇದಾರಲ್ಲ ಕೇಸನ್ನ, ಅದೆಲ್ಲ ಅವ್ರು ಮಾಡ್ಬೇಕಾಗಿರೋದು. ಹೊಳೆ ನರಸೀಪುರಕ್ಕೆ ಬಂದು ಪುರಸಭೆ ಅಧ್ಯಕ್ಷ ಮೆಂಬರ್ ಇದ್ದಾರಲ್ಲ 2 ಜನ, ಅವ್ರನ್ನ ಕೂರಿಸ್ಕೊಳ್ಳಿ. ಈ ಹೊಳೆ ನರಸೀಪುರದ ಯಾರ್ಯಾರು ಪರ್ಸನಲ್ ಆಗಿ, ಪಬ್ಲಿಕ್ ಬೇಡ ಸರ್, ಪರ್ಸನಲ್ ಆಗಿ 2 ಜನ ಕೂರಿಸ್ಕೊಂಡು ಈ ಸಂತ್ರಸ್ತರು ಯಾರು, ನಮ್ಮ ಪಕ್ಷದ ಕಾರ್ಯಕರ್ತರ ಅಧಿಕಾರಿಗಳ ಯಾರು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಮೊದಲು ಕುಮಾರಸ್ವಾಮಿ ಅವ್ರಿಗೆ ಹೇಳೋದು ನಾನು, ಮೊದಲು ಆ ಕೆಲಸ ಮಾಡಬೇಕು ಸರ್. ಎಸ್ ಹಲೋ, ಎಸ್ ಹೇಳಿ ರಾಜೇಶ್ ಸರ್. ಮೊದಲು ಆ ಕೆಲಸ ಮಾಡ್ಬೇಕಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಅವರ ಅಣ್ಣ ಇರ್ಬೋದು, ಅಣ್ಣನ ಮಗ ಪ್ರಜ್ವಲ್ ಆಗ್ಬೋದು, ಮತ್ತೆ ರೇವಣ್ಣ ಇಬ್ರು ಆಗ್ಬೋದು, ಮತ್ತೆ ಭವಾನಿ, ಅವ್ರಿಗೆ ಎಷ್ಟು ಇಲ್ಲಿ ಇದನ್ನ ಸಂತ್ರಸ್ತರಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ, ಜನಗಳಿಗೆ ಯಾವ್ಯಾವ ರೀತಿ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಇಲ್ಲಿ ಇರೋ ಜನಕ್ಕೆ ಗೊತ್ತಾಗುತ್ತೆ ಸರ್. ಎಲ್ಲೋ ಮಂಡ್ಯದಲ್ಲೋ ಮೈಸೂರಲ್ಲೋ ಎಲ್ಲೋ ಕುತ್ಕೊಂಡು ಸ್ಟ್ರೈಕ್ ಮಾಡೋದು, ಇನ್ನೊಂದು ಮಾತಾಡೋದು, ಬಟ್ ಅಲ್ಲಿ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ವಾಸ್ತವ ಹೇಗಿದೆ, ಇಲ್ಲಿ ಸಂತ್ರಸ್ತೆ ಯಾರು, ಇವ್ ಯಾವ ಊರಿನವರು, ಇವ್ರ ಮನೆ ಎಲ್ಲಿ ಅಂತ ಹೇಳಿ ಹೊರಗಡೆ ಅವ್ರಿಗೆ ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿ ಅವರಿಗೆ ಗೊತ್ತಾಗುತ್ತೆ ಆ ನೋವು, ಹಾಸನ ಜನ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ತೊಂದರೆಲಿದ್ದಾರೆ ಅಂತ ಹೇಳಿ ಇಲ್ಲಿ ಜನಕ್ಕೆ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಮೊದಲು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಮೊದಲು ಬಂದು ಸಂತ್ರಸ್ತರಿಗೆ ಇದು ಮಾಡ್ಲಿಕ್ಕೆ ಹೇಳಿ ಸರ್ ಮೊದಲು. ಎಸ್ 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 ರೈಟ್, ಥ್ಯಾಂಕ್ ಯು ರಾಜೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ಐ ಥಿಂಕ್ ನಾವು ಇನ್ನೂ ಹೆಚ್ಚಿನ ಕರೆಗಳನ್ನು ಸ್ವೀಕಾರ ಮಾಡುವಷ್ಟು ಅವಕಾಶ ಇಲ್ಲ ನಮಗೆ ಸರ್. ಬಟ್ ನಾನು ಹೇಳ್ತಾ ಇರೋದು, ನೀವು ಹೇಳಿದ್ರಿ ಸೋಮವಾರದ ಒಂದು ಎಪಿಸೋಡು ಮತ್ತು ಸೋಮವಾರದಿಂದ ನಡೆಯುವಂಥ ಒಂದು ಹೋರಾಟದ ಬಗ್ಗೆ ನಾವು ಮಾತನಾಡಿದ್ವಿ. ಹಾಸನದ ಜನ ಇನ್ನಾದರೂ ಮನಬಿಚ್ಚಿ ಈ ಕುಟುಂಬದ ದೌರ್ಜನ್ಯವನ್ನು ಹೇಳುವ ಧೈರ್ಯ ತೋರಬಲ್ಲರ ಅಂತ? ಬಂದೇ ಬರ್ತಾರ್ರಿ, ಒಬ್ಬೊಬ್ಬರೇ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ, ಬಂದೇ ಬರ್ತಾರೆ. ನಾನು ಹೇಳ್ತೀನಿ ಕೇಳ್ರಿ, ಹೆದರಿಕೆನ ಎಷ್ಟು ದಿನ? ಹಾಸನಕ್ಕೆ ಗ್ರೌಂಡ್ ರಿಪೋರ್ಟ್ ಹೋಗ್ತೀವಿ ನೋಡಿ, ಆಗ ನೋಡಿ ಇವ್ರು ಎಣಿಸ್ಕೊಂಡಿದ್ದಾರೆ ಹಾಸನದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಹೌದು, ಯಾರು ಬರ್ತಾರೆ ಅಂತ. ನಾವು ಬರ್ತೀವಿ, ನಾವು ಗ್ರೌಂಡ್ ರಿಪೋರ್ಟ್ ಮಾಡ್ತೀವಿ. ಹೇಳ್ತಾ ಇದ್ದಾರಲ್ಲ, ಈ ವಂಶ ಹಾಸನವನ್ನು ಉದ್ಧಾರ ಮಾಡಿ ಭಾರತ ದೇಶದಲ್ಲಿ ಭೂಪಟದಲ್ಲಿ ಈಗ ನೋಡಿದರೆ, ಭಾರತ ದೇಶದ ನಕ್ಷೆಯಲ್ಲಿ ನೋಡಿದರೆ ಹೈಯೆಸ್ಟ್ ಡೆವಲಪ್ಡ್ ಅಂತ ಗೂಗಲಲ್ಲಿ ಹಾಕ್ಬಿಟ್ರೆ ಬರುವುದೇ ಹಾಸನ. ಹಾಸನ ಸ್ಟ್ರೈಟ್ ಅವೇ ಗೂಗಲಲ್ಲಿ ನೀವು ಲೆನ್ಸ್ ಹಾಕಬೇಕಾಗಿಲ್ಲ, ಗೂಗಲಲ್ಲಿ ಅದೇ ಬರುತ್ತೆ. ನೀವು ಹುಡುಕಿ ಹೈಯೆಸ್ಟ್ ಡೆವಲಪ್ಡ್, ಬೆಂಗಳೂರಿಗಿಂತಲೂ ಡೆಲ್ಲಿಗಿಂತಲೂ ಮುಂಬೈಗಿಂತಲೂ ಚೆನ್ನೈಗಿಂತಲೂ ಯಾವುದಂತ ಹೇಳಿದ್ರೆ ಅದು ಹಾಸನ, ಹೊಳೆ ನರಸೀಪುರ. ಒಂಥರ ನಮ್ಮ ರಾಜಧಾನಿ ಇದ್ದಂಗೆ, ಕರ್ನಾಟಕದ ರಾಜಧಾನಿ ಇದ್ದಂಗೆ ಅದು ಸ್ವಲ್ಪ, ಆಯಿತಾ? ಮತ್ತೆ ಕೇಳಿ, ಭಾರತ ದೇಶದಲ್ಲಿ ಭಾರೀ ಗೌರವಸ್ಥ ವಂಶ ಯಾರು ಅಂತ ಗೂಗಲಲ್ಲಿ ಹಾಕಿದರೆ ಸೀದಾ ಬರುವುದು ದೇವೇಗೌಡರ ಫ್ಯಾಮಿಲಿಗೆ. ಓಕೆ, ಭಾರತದಲ್ಲಿ ಮರ್ಯಾದೆ ಇರುವ ವಂಶ ಯಾರು ಅಂತ ಹೇಳಿದ್ರೆ ಅದು ಒಂದೇ ವಂಶ, ಒನ್ ಆ್ಯಂಡ್ ಓನ್ಲಿ. ಅರ್ಥ ಆಯ್ತಾ ನಿಮಗೆ? ಭಾರತದಲ್ಲಿ ನಿಮಗೆ ಕೇಳಿದರೆ ಅತಿ ಏನು ವಿನಯಪೂರ್ವಕ, ಭ್ರಷ್ಟಾಚಾರ ಇಲ್ಲದ ಕಡು ಬಡವ ಮಣ್ಣಿನ ಮಗ ಯಾರಂತ ಕೇಳಿದರೆ ಸ್ಟ್ರೈಟ್ ಅವೇ ಬರೋದು ಒಂದೇ ಫ್ಯಾಮಿಲಿ. ಕೆಲವು ಕ್ವಶನ್ಗಳಿಗೆ ಒಂದೇ ಆನ್ಸರ್ ಇರೋದು, ಕಂಪ್ಯಾರಿಸನ್ ಇಲ್ಲ, ಅಕ್ಕಪಕ್ಕದಲ್ಲಿ ಯಾರಿಲ್ಲ. ಯಾರಿಗೂ ಅನ್ಯಾಯ ಮಾಡದೆ, ಯಾರನ್ನೂ ತುಳಿಯದೆ, ರಾಜಕೀಯ ಮಾಡದೆ, ಎಲ್ಲರನ್ನೂ ಬೆಳೆಸ್ಕೊಂಡು ಬಂದು ಪಾರ್ಟಿ ಕಟ್ಟಿದ್ದಾರೆ ಅಂತ ಯಾರಂತ ಹಾಕಿದರೆ, ಯಾವ ವಂಶ ಅಂತ ಹಾಕಿದರೆ ಸ್ಟ್ರೈಟ್ ವ್ಯಾಸನಕ್ಕೆ ಬರೋದದು. ಸ್ಯಾಟಲೈಟ್ ವ್ಯೂ ಅಂತ ನಾವೇನು ಹೇಳ್ತೀವಲ್ಲ, ಬರೋದು. ಪ್ರಧಾನಮಂತ್ರಿಗಳಲ್ಲಿ ಹೈಯೆಸ್ಟ್ ಪರ್ಫಾರ್ಮ್ ಮಾಡಿ ಕರ್ನಾಟಕ ರಾಜ್ಯವನ್ನು ದೊಡ್ಡದು ಯಾರಂತ ಮಾಡಿದರೆ ಅದು ನಮ್ಮ ಸಂಸದರು. ಹೌದು, ಅಲ್ಲಿಗೆ ಬರುತ್ತೆ. ಓಕೆ, ಎಲ್ಲವನ್ನೂ ಧಾರೆಗೊಳ್ತಿದ್ದಾರಲ್ಲ, ಇಡೀ ಇದ್ದ 5,000-6,000 ಕೋಟಿ ಆಸ್ತಿಯನ್ನು ರಾಜವಂಶದಲ್ಲಿ ಹುಟ್ಟಿ ಅದನ್ನೆಲ್ಲ ಜನಗಳಿಗೆ ಹಂಚಿಬಿಟ್ಟು ಈಗ ಚಿಕ್ಕ ಚಿಕ್ಕ ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ. ಮೊಮ್ಮಕ್ಕಳಿಗೆ ಅದು ಒಂದು ಹೊತ್ತಿನ ಊಟಕ್ಕೂ ಇಲ್ಲ, ಇನ್ನೂ ಮದುವೆ ಆಗಿಲ್ಲ. ಅಂಥದ್ದೇನಾದರೂ ಫ್ಯಾಮಿಲಿ ಅಂತ ಇದ್ದರೆ ಅದು ಒಂದೇ ಫ್ಯಾಮಿಲಿ. ಇಡೀ ಕರ್ನಾಟಕದ ದೇವಸ್ಥಾನಗಳು ಉದ್ಧಾರ ಏನಾದರೂ ಆಗಿದ್ದರೆ ಕೈ ಮುಗಿದು ದುಡ್ಡು ಹಾಕಿ ಹುಂಡಿಗೆ, ಹೌದು, ಅದನ್ನು ಇವ್ರದ್ದೇ ಫ್ಯಾಮಿಲಿ. ಕರೆಕ್ಟ್. ಲಿಂಬೆಹಣ್ಣು ಮಾರುವವರು ಏನಾದರೂ ಉದ್ಧಾರ ಆಗಿಬಿಟ್ಟಿದ್ರೆ ಕರ್ನಾಟಕದಲ್ಲಿ ಇವ್ರದ್ದೇ ಫ್ಯಾಮಿಲಿ. ಕುಂಕುಮ, ಹಗ್ಗ, ಲಿಂಬೆಹಣ್ಣು, ಮಾಟ, ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ಕು, ಕೋಣ ಕಡಿಯುವುದು, ಹಂದಿ ಕಡಿಯುವುದು, ಕೋಳಿ ಕಡಿಯುವುದು ಏನಾದ್ರು ಇದ್ದಿದ್ರೆ
ಅದೂ ಆಲ್ ಅವಾರ್ಡ್ ಗೋಸ್ ಟು ಒನ್ ಫ್ಯಾಮಿಲಿ. ಮತ್ತು ಉಳಿದವರಿಗೆ ಫೀಲಿಂಗ್ ಇಲ್ಲ, ಉಳಿದವ್ರಿಗೆ ಏನಿಲ್ಲ. ಇವ್ರ ಮನೇಲಿ ಸಾವೇ ಆಗಲ್ಲ, ಇವ್ರ ಮನೇಲಿ ಯಾರು ಸಾಯುವುದೇ ಇಲ್ಲ ನನ್ನ ಲೆಕ್ಕದಲ್ಲಿ. ಇವ್ರು ಬೇರೆಯವರ ಮನೆಯ ಸಾವಿನ ಬಗ್ಗೆ ಮಾತಾಡ್ತಾರೆ. ಇವ್ರ ಮನೇಲಿ ಯಾರು ಸಾಯುವುದೇ ಇಲ್ಲ ಇರಬೇಕು. 60 ಆದವನು ಸಾಯ್ತಾನೆ, 90 ಆದವನು ಸಾಯ್ತಾನೆ. ಹಾಂ, ಅಂತ ಪುನೀತ್ ರಾಜ್ಕುಮಾರ್ ಅಂತವರೇ ನಾವು ಕಣ್ಣು ಮುಚ್ಚಿ ಬಿಡುವಷ್ಟೊಟ್ಟಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಕರೆಕ್ಟ್. ಇವರೆಲ್ಲ ಏನು ಶತಾಯುಷಿಗಳು ಓಕೆ, ದೀರ್ಘಾಯುಷಿಗಳು ಓಕೆ, ಏನು ಸಾವೇ ಇಲ್ಲದವರು, ಸಾವೇ ಗೆದ್ದು ಬಂದ ಚಿರಂಜೀವಿಗಳಂತ ಅಲ್ಲಲ್ವ ಇವರು? ಖಂಡಿತ ಅಲ್ಲ. ಕಾಮನ್ ಸೆನ್ಸ್ ಇರಬೇಕ್ರಿ. 1-2 ಸಲ ಚೀಫ್ ಮಿನಿಸ್ಟರ್ ಆದವನು ಮಾತಾಡಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮರ್ಯಾದೆಯಾಗಿ ಅಟ್ಲೀಸ್ಟ್ ಕರ್ನಾಟಕದ ಜನ ಅಣ್ಣನೋ ಬಾಮೈದನೋ ಭಾವನೋ ಗೊತ್ತಿಲ್ಲ, ಬಟ್ ಅಣ್ಣ ಅಂತ ಕರೀತಾರೆ. ಹೆಸರಿಗೂ ಇನ್ನು ಮುಂದೆ ಒಂದು ಅಣ್ಣ ಇಟ್ಕೊಂಡಿದೀವಾ? ಹೌದು. ಹಾಂ, ನಮ್ಗೆ ಗೊತ್ತಿದ್ದೇನೆ ಅಣ್ಣನ ಬಾಮೈದನ ಭಾವನ? ಗೊತ್ತಿಲ್ಲ. ಹಾಂ, ಕುಲಕಂಟಕ ರೇಪಿಸ್ಟು ಹುಟ್ಟಿದ್ದಾನೆ ಫ್ಯಾಮಿಲಿಯಲ್ಲಿ ಅಂತ ಅವರೇ ಹೇಳಾರೆ, ವಿಕ್ರತ ಕಾಮಿ ಅಂತ. ಅವನನ್ನು ಇವತ್ತು ವಹಿಸ್ಕೊಂಡು ಮಾತಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ಕರೆಕ್ಟ್. ಅವರು ಮಂಡೇ 6 ಗಂಟೆಗೆ ಕೂತ್ಕೊಂಡು ಸ್ಟೋರಿ ನೋಡಲಿ. ಓಕೆ, ಟ್ಯೂಸ್ಡೇ ಇಲ್ಲಿಗೆ ಡಿಸ್ಕಷನ್ಗೆ ಬರಲಿ. ಇಲ್ಲ ನಮ್ಮನ್ನೇ ಅಲ್ಲಿ ಕರೆದು ನಮಗೆ ಚಾಯ್ ಕಾಫಿ ಕೊಟ್ಟು ಏನಾದರೂ ಒಂದು ಮಾಡಿದ್ರು ಮಾಡಲಿ, ಕೂರಿಸ್ಲಿ. ಆಗ ನಾನು ಮೆಚ್ಕೋತೀನಿ. ಎಸ್ ಕುಮಾರಸ್ವಾಮಿ, ಐ ಸಲ್ಯೂಟ್ ಯು ಅಂತ. We'll be right back.